ನಮಸ್ಕಾರ. ಸೌಂಡ್ ಆಫ್ ಸೂರ್ಯಕಲಾ ಈ ಕಾರ್ಯಕ್ರಮವನ್ನು ತಾವು ಈಗ ಇಷ್ಟು ಸುಮಾರು 4 ವರ್ಷಗಳಿಂದ ಈ ಸಾಮಾಜಿಕ ಜಾಲತಾಣ ಅಂದರೆ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರಿ. ಈಗ ಅದು ಯೂಟ್ಯೂಬ್ ಚಾನಲ್ ಕೂಡ ಆಗಿದೆ. ಯೂಟ್ಯೂಬ್ ಚಾನಲ್ ಮುಖಾಂತರವೂ ನೀವು ಸುರೇಶ್ ಹಿರೇಮಠ ಅವರ ಕಾರ್ಯಕ್ರಮಗಳನ್ನ ನೋಡಬಹುದು, ಸಂತೋಷ ಪಡಬಹುದು. ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಮೊದಲೇ ಹೇಳಿದ ಹಾಗೆ ಜುಲೈ 1ರಿಂದ 12ರವರೆಗೂ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ, ನೋಡ್ತಾ ಇರಿ. ಈಗ ನಾನು ಹೇಳೋಕೆ ಹೊರಟಿರೋ ವಿಷಯ ಏನಪ್ಪಾ ಅಂತಂದ್ರೆ, ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಶ್ರೇಷ್ಠ ನಟ. ರಾಜ್ಕುಮಾರ್ ಅವರ ಮಗ ಅನ್ನುವುದು ಮೊದಲಿಗೆ ಆರಂಭವಾಗಿತ್ತು. ನಂತರ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಬೇರೆ ರೀತಿಯ ಅಭಿನಯ ಮತ್ತು ಅವರ ಒಂದು ಡಾನ್ಸ್, ಫೈಟ್ ಮತ್ತು ನೈಜವಾಗಿ ಅಭಿನಯಿಸ್ತಕ್ಕಂಥ ಆ ಒಂದು ಲೀಲಾಜಾಲವಾದಂಥ ಆ ಒಂದು ಚುರುಕುತನ ತುಂಬಾ ಜನರಿಗೆ ಇಷ್ಟ ಆಯಿತು. ಹೌದು, ಅದರಲ್ಲಿ ನಾನು ಒಬ್ಬ. ಯಾಕೆಂದ್ರೆ ನಾನು ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು, ಅವರನ್ನು ಅನುಕರಿಸುವ ಮತ್ತು ಅವರದೇ ಒಂದು ಹೇರ್ ಸ್ಟೈಲ್ ಮತ್ತು ಅವರದೇ ಒಂದು ವೇಷಭೂಷಣವನ್ನು ಹಾಕಿಕೊಳ್ತಕ್ಕಂಥ ಆ ಒಂದು ಕಾಲದಲ್ಲಿ ಆ ಒಂದು ಟ್ರೆಂಡ್ ಶುರುವಾಗಿದ್ದು ಶಿವರಾಜ್ ಕುಮಾರ್ ಅವರಿಂದ. ಈಗ ನೋಡೋದಾದ್ರೆ ನಾನು ಇನ್ನೊಂದಿಷ್ಟು ವಿಷಯಗಳನ್ನ ಹೇಳ್ತೇನೆ. ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬಂದ ಕಾಲದಲ್ಲಿ ಜ್ಞಾಪಕ ಇಟ್ಟುಕೊಳ್ಳಿ, ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ಆಮೇಲೆ ವಿಷ್ಣುವರ್ಧನ್ ಇದ್ರು, ಅಂಬರೀಷ್ ಇದ್ರು, ಆಮೇಲೆ ಶಂಕರ್ನಾಗಿದ್ರು, ಅನಂತನಾಗ್ ಮತ್ತು ಪ್ರಭಾಕರ್. ಇವರೆಲ್ಲರೂ ಇನ್ನೂ ಹೀರೋಗಳಾಗಿ ಅಭಿನಯಿಸ್ತಾ ಇದ್ದಂಥ ಕಾಲದಲ್ಲಿ ಶಿವರಾಜ್ ಕುಮಾರ್ ಚಿತ್ರರಂಗಕ್ಕೆ ಬರ್ತಾರೆ. ಆಗ ಲಂಕೇಶ್ ಪತ್ರಿಕೆಯಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳು ಬರ್ತವೆ. ರಾಜ್ಕುಮಾರ್ ಅವರೇ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡದೆ ತುಂಬಾ ಭದ್ರವಾಗಿ ಊರಿಕೊಂಡು ಸೂಪರ್ ಸ್ಟಾರ್ ಆಗಿ ಇರುವಾಗ ಅವರ ಮಗ ಚಿತ್ರರಂಗಕ್ಕೆ ಬರುತ್ತಿದ್ದಾರೆ. ಅವರನ್ನ ಯಾವ ರೀತಿ ಅಭಿಮಾನಿಗಳು ಸ್ವೀಕರಿಸ್ತಾರೋ ನೋಡೋಣ ಅಂತ. ಅದು ಒಳ್ಳೆ ಪ್ರಶ್ನೆನೇ. ಆದರೆ ಅವರ ಪ್ರಶ್ನೆಗೂ ಮೀರಿದಂತ ಒಂದು ನಿರೀಕ್ಷೆಯನ್ನ ಶಿವರಾಜ್ ಕುಮಾರ್ ಅವರು ತಮ್ಮ ಆನಂದ ಚಿತ್ರದ ಮೂಲಕ ಕನ್ನಡಿಗರ ಒಂದು ಗಮನಕ್ಕೆ ಮತ್ತು ಕನ್ನಡದ ಸಮಸ್ತ ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಆಗಿ ಸಿಗ್ತಾರೆ ನಮ್ಮ ರಾಜ್ಕುಮಾರ್ ಅವರ ಮಗ ಮತ್ತು ಶಿವರಾಜ್ ಕುಮಾರ್ ಅವರು. ನೋಡಿ, ಎಂಥ ಒಂದು ವೈವಿಧ್ಯಮಯ ಪಾತ್ರಗಳನ್ನ ಮಾಡ್ತಾರೆ. ಆನಂದ, ರಥಸಪ್ತಮಿ, ಅವನ ಮನಮೆಚ್ಚಿದ ಹುಡುಗಿ, ಶಿವಮೆಚ್ಚಿದ ಕಣ್ಣಪ್ಪ, ಆಮೇಲೆ ಯಾವುದೋ ಸಂಯುಕ್ತ, ರಣರಂಗ, ಇನ್ಸ್ಪೆಕ್ಟರ್ ವಿಕ್ರಮ್, ಅಲ್ಲ, ಎಲ್ಲ ಕಥೆಗಳು ಬೇರೆ 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 ಬೇರೆ, ಯಾವುದು ಒಂದನ್ನು ಒಂದು ಹೋಲ್ತಕ್ಕಂಥ ಸಿನಿಮಾಗಳಿಲ್ಲ. ದುಡ್ಡು ಮಾಡಬೇಕು, ಹಣ ಗಳಿಸಬೇಕು, ಈ ಎಲ್ಲ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂತ ಮನೋಭಾವ ಇಲ್ಲವೇ ಇಲ್ಲ. ಪ್ರತಿ ಚಿತ್ರದಿಂದ ಚಿತ್ರಕ್ಕೆ ಆ ವಿಭಿನ್ನತೆಯನ್ನು ಬಯಸುವಂತ ಕಲಾವಿದರಲ್ಲಿ ಸಾಕಷ್ಟು ಜನ ಇದ್ರು ಕೂಡ ಅದರಲ್ಲಿ ಶಿವರಾಜ್ ಕುಮಾರ್ ಮೊದಲಿಗರಾಗಿ ಕಾಣ್ತಾರೆ. ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪಾತ್ರಗಳು ತುಂಬಾ ವಿಭಿನ್ನವಾಗಿವೆ ಮತ್ತು ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡಿವೆ ಮತ್ತು ಅಭಿಮಾನಿಗಳನ್ನ ಸೆಳೆದಿವೆ. ಇಂಥ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಅಂತ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಂಥ ಕಾಲದಲ್ಲಿ ಬಂದರು ಮತ್ತು ಚಿತ್ರರಂಗವನ್ನು ಅಭಿನಯಿಸುತ್ತಾ ಎಲ್ಲರೊಂದಿಗೂ ತಮ್ಮ ಜಮಾನವನ್ನು ಕಳೆದು ಇಲ್ಲಿವರೆಗೂ ಬಂದರು. ನೋಡಿ, ಈಗ ರಾಜ್ಕುಮಾರ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಅಂಬರೀಷ್ ಇಲ್ಲ, ಪ್ರಭಾಕರ್ ಇಲ್ಲ, ಆಮೇಲೆ ಸಾಕಷ್ಟು ಜನ, ಶಂಕರ್ನಾಗಿಲ್ಲ, ಇನ್ನಷ್ಟು ಸಾಕಷ್ಟು ಜನ ಕಲಾವಿದರು ಅವತ್ತು ನಾಯಕರ ನಟರಾಗಿ ಅಭಿನಯಿಸುತ್ತಿದ್ದಂಥವ್ರು ಇವತ್ತು ತೆರೆಮರೆಗೆ ಸರಿದಿದ್ದಾರೆ. ಆದರೂ ಶಿವರಾಜ್ ಕುಮಾರ್ ಈಗಲೂ ನಂಬರ್ 1 ಕರ್ನಾಟಕ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ಈ ರೀತಿ ಎಲ್ಲ ಬಿರುದಾವಳಿಗಳಿಂದ 135 ಸಿನಿಮಾಗಳನ್ನು ದಾಟಿ ಹಾಗೆ ಮುನ್ನುಗ್ತಾ ಇದ್ದಾರೆ. ಈ ಒಂದು ಯಶಸ್ಸು ಅವರನ್ನ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ 200 ಚಿತ್ರಗಳನ್ನ ಮಾಡಿದವರಲ್ಲಿ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್, 3ನೇಯವರಾಗಿ ಬಹುಶಃ ಶಿವರಾಜ್ ಕುಮಾರ್ ಅವರೇ ಬರ್ತಾರೆ. ಮತ್ತು ಕನ್ನಡ ಚಿತ್ರರಂಗ ಅವಸಾನದ ಅಂಚಿನಲ್ಲಿ ಇದೆ. ಯಾಕಂದ್ರೆ ಚಿತ್ರಮಂದಿರಗಳು ಎಲ್ಲ ಡೆಮಾಲಿಷ್ ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾರೆ. ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ. ಈ ಸಂದರ್ಭದಲ್ಲೂ
ಉಳಿದಿರುವ ಕೇವಲ ಕೆಲವು ಸೂಪರ್ ಸ್ಟಾರ್ ನಟರಲ್ಲಿ ಅನ್ನೋದಕ್ಕಿಂತ ಸೂಪರ್ ಸ್ಟಾರ್ ನಟರು ಶಿವರಾಜ್ ಕುಮಾರ್ ಒಬ್ಬರೇ. ಈಗಲೂ ಸಾಕಷ್ಟು ಜನ ನಟರಿದ್ದಾರೆ. ಸುದೀಪ್ ಇದ್ದಾರೆ, ದರ್ಶನ್ ಇದ್ದಾರೆ, ಆಮೇಲೆ ಧ್ರುವ ಸರ್ಜಾ, ನೋಡಿ ಯಾರು ರಮೇಶ್, ಜಗ್ಗೇಶ್, ಶಶಿಕುಮಾರ್, ಸಾಕಷ್ಟು ಜನ ಇದ್ರು ಕೂಡ ರವಿಚಂದ್ರನ್ ಅವರಿದ್ದಾರೆ. ಆದರೂ ಯಾರೂ ಚಲಾವಣೆಯಲ್ಲಿ ಅಷ್ಟೊಂದು ಪೈಪೋಟಿಯಾಗಿ ನಿಲ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಕನ್ನಡ ಚಿತ್ರರಂಗ ಆರಂಭವಾದಾಗಿನಿಂದ ಸಾಕಷ್ಟು ಜನ ಬಂದರು. ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್. ಆಗಲೂ ಈಗಲೇ ಒಂದು ಮಾತು ಹೇಳ್ತೀನಿ, ಕಟ್ಟ ಕಡೆಯ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್. ಯಾಕೆಂದ್ರೆ ಇವಾಗ ನೋಡಿ, ಅವರ ಸಹೋದರ ಪುನೀತ್ ರಾಜ್ಕುಮಾರ್ ಇಲ್ಲ, ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅಭಿನಯಿಸ್ತಾ ಇಲ್ಲ. ಅವರ ಮಕ್ಕಳು ಚಿತ್ರರಂಗದಲ್ಲಿದ್ದಾರೆ, ಎಲ್ಲರೂ ಯುವ ನಟರು. ಈ ಯುವ ನಟರಿಂದಲೇ ಕೇವಲ ಒಂದು ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ಕಟ್ಟೋಕೆ ಆಗೋದಿಲ್ಲ. ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗ ಕಂಡಂತ ದೊಡ್ಡ ಸೃಜನಶೀಲ ನಟ ಮತ್ತು ವಿಭಿನ್ನತೆಯನ್ನು ಬಯಸುವ, ಸದಾ ಒಂದು ಹೊಸತನಕ್ಕಾಗಿ ತುಡಿಯುವ ಒಂದು ಜೀವ. ಅವರ ಕುರಿತು ಈ ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮಿಂದ ಪ್ರಸಾರವಾಗುತ್ತೆ. ನೋಡಿ, ನಲಿಯಿರಿ, ಸಂತೋಷ ಪಡ್ರಿ ಮತ್ತು ನಮ್ಮ ಈ ಸೌಂಡ್ ಆಫ್ ಸೂರ್ಯಕಲಾ ಕಾರ್ಯಕ್ರಮ ನೋಡ್ತಾ ಇರಿ, ಆಶೀರ್ವಾದ ಮಾಡ್ತಾ ಇರಿ. ನಮಸ್ಕಾರ. ಮತ್ತೆ ನಿಮಗೆ ಭೇಟಿ ಆಗ್ತೇನೆ.